ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿ ಮಾವಿನಕಾಯಿಯಿಂದ ತೊಕ್ಕು ಮಾಡೀನಿ. ಉಪ್ಪಿನಕಾಯಿ ಥರ ತುಂಬಾ ಚೆನ್ನಾಗಿರ್ತದ್ರಿ. ಯಾವ ಥರ ಮಾಡೀನಿ, ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೀನಿ ನೋಡಂಬರ್ರಿ. ಮೊದಲನೇದಾಗಿ ನಾನು ಗ್ರೀನ್ ಮಾವಿನಕಾಯಿ ತೊಗೊಂಡಿನಿ. ಹುಳಿಯಾಗಿರೋ ಮಾವಿನಕಾಯಿ ಆದರೆ ತುಂಬಾ ಒಳ್ಳೆಯದು. 1 ವರ್ಷ ಇಟ್ಟರು ಕೆಡೋಂಗಿಲ್ಲ ಇದು. ಈ ಮಾವಿನಕಾಯಿನ ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ. ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡು ಸರಿಯಾಗಿ ತೊಳ್ಕೊತಾ ಇದ್ದೀನಿ ನೋಡ್ರಿ. ಗಿಡದಾಗಿನ ಮಾವಿನಕಾಯಿ ಆಗಿದ್ರೆ ಹರಿದ ತಕ್ಷಣ ಎಣ್ಣೆ ಬಿಡ್ತದ್ರಿ ಒಂಥರ. ಅದು ಎಲ್ಲ ಕ್ಲೀನ್ ಆಗೋವರೆಗೂ ತೊಳ್ಕೊಬೇಕು. ಆದಷ್ಟು ಹುಳಿಯಾಗಿರೋ ಮಾವಿನಕಾಯಿ ಆದರೆ 1 ವರ್ಷ ಇಟ್ಟರು ಕೆಡಂಗಿಲ್ಲ. ಅಂಥ ಮಾವಿನಕಾಯಿ ಸಿಕ್ಕರೆ ತುಂಬಾ ಒಳ್ಳೆಯದು. ಮಾವಿನಕಾಯಿ ಎಲ್ಲ ತೊಳೆದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿನಿ ನೋಡ್ರಿ. ಈ ಮಾವಿನಕಾಯಿನ ಒಂದು ಅರ್ಬಿ ಮೇಲೆ ಹಾಕಿ ಸರಿಯಾಗಿ ಈ ಥರ ಉಜ್ಕೊಂಡು ಒರೆಸ್ಕೋಬೇಕು ನೋಡ್ರಿ. ನೀರಿನ ತ್ಯಾವ ಎಲ್ಲ ಇರಬಾರ್ದು. ನೀರಿನ ಅಂಶ ಏನಾದರೂ ಇದ್ದರೆ ಬೇಗನೆ ಹಾಳಾಗೋ ಸಾಧ್ಯತೆ ಇರ್ತದ್ರಿ. ಈ ಥರ ತುರಿಯೋ ಮಣೆ ತೊಗೊಂಡು ತುರ್ಕೋತಾ ಇದ್ದೀನಿ. ಬಿಗ್ನರ್ಸ್ ಆಗಿದ್ದರೆ ನೋಡಿಕೊಂಡು ಮಾಡ್ಕೋರಿ. ತುಂಬಾ ಶಾರ್ಪ್ ಆಗಿದ್ದರೆ ಕೈಗೆ ಹತ್ತೋ ಸಾಧ್ಯತೆ ಇರ್ತದ್ರಿ. ಹಾಗಾಗಿ ಈ ಥರ ಎಲ್ಲನೂ ಹೆರ್ಚ್ಕೋಬೇಕು ನೋಡ್ರಿ. ಈ ಥರ ಮಾವಿಂದು ತುದಿದು ಈ ಥರ ಚಾಕುವಿಂದ ಕಟ್ ಮಾಡಿ ಈ ಥರ ತುದಿನ ತೊಗೊಂಡು ಬಿಡ್ಬೇಕ್ರಿ. ನೋಡ್ರಿ, ಇದು ಮುಂಚೆ ಹೆಚ್ಚಿರೋ ಮಾವಿನಕಾಯಿಗಿಂತ ಬಿಳಿಯಾಗಿ ಅದ ರೀ. ಇದು ಜಾಸ್ತಿ ಬಲ್ತಿರೋ ಕಾಯಲ್ಲ, ಮತ್ತು ಇದು ಜಾಸ್ತಿ ಬಲ್ತಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ. ನಿಮ್ಮ ಹತ್ರ ಯಾವ ಮಾವಿನಕಾಯಿ ಅವೈಲೇಬಲ್ ಅದನೋ ಅದೇ ಮಾವಿನಕಾಯಿಂದನೇ ಮಾಡಿರಿ. ತುಂಬಾ ಚೆನ್ನಾಗಿ ಆಗ್ತದ್ರಿ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ನೋಡ್ರಿ, 4 ಕಾಯಿ ಹೆರ್ಚ್ಕೊಂಡಿದ್ದೀನಿ ನಾನು. ಇಷ್ಟೊಂದು ಹೆರ್ಚಿರೋದು ಬಂದಿರಿದೆ ಮಾವಿನಕಾಯಿದು. ನೋಡಿ, ನಾನು ಮಾವಿನಕಾಯಿ ಹೆರಿಸ್ತಾಯಿದ್ರೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಹೆರ್ಚಿಟ್ಟಿರೋ ಚಿಪ್ಪನ್ನ ತೊಗೊಂಡು ತಿಂತಾ ಇದ್ದಾರೆ ಅವರು. ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿ ಅನ್ನಿಸ್ತಾ ಇತ್ತು ಅವರಿಗೆ. ಆಟ ಆಡ್ತಾಯಿದ್ರು. ಈಗ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪನೇ ಮೆಂತ್ಯ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಇಷ್ಟು ಮೆಂತ್ಯ ಸರಿ ಹೋಗ್ತವ್ರಿ. ಇದನ್ನು ಫ್ರೈ ಮಾಡ್ಕೊತೀನಿ ರೀ. ಮೆಂತ್ಯ ಏನಾದರೂ ಜಾಸ್ತಿ ಆದರೆ ಕಹಿ ಆಗೋ ಸಾಧ್ಯತೆ ಇರ್ತದ, ನೋಡಿಕೊಂಡು ಮಾಡ್ಕೊರಿ. ಇದೇ ಪಾತ್ರೆಗೆ ನಾನು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಸಾಸಿವೆ ಮತ್ತು ಮೆಂತ್ಯ ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ನೀವು 1 ವರ್ಷಕ್ಕಾಗೋಷ್ಟು ಮಾಡ್ತಾಯಿದ್ರೆ ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ನೋಡಿಕೊಂಡು ಸಾಸಿವೆ ಮತ್ತು ಮೆಂತ್ಯ ಜೀರಿಗೆ ಹಾಕೋಬೋದು. ಇದಕ್ಕೇ ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಮೆಣಸು ತೊಗೊಂಡು ಹಾಕ್ತಾಯಿದ್ದೀನಿ. ಇದರಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈ ಥರ ಕೆಂಪಾಗಬೇಕು, ಹಾಗೆ ಹುರ್ಕೋಬೇಕು. ಹುರಿಯುವಾಗ ಘಮ ಬರೋದ್ರಿಂದ ಗೊತ್ತಾಗುತ್ತೆ ನಿಮಗೆ ಹುರಿದಿದೆ ಅಂತ. ಇವಾಗ ಇವು ಹುರಿದವ್ರಿ. ಸ್ಟವ್ನ ಆಫ್ ಮಾಡ್ಕೋತೀನಿ. ಈ ಹುರಿದಿರೋ ಎಲ್ಲನೂ ತೆಗೆದು ಸ್ವಲ್ಪ ಬಿಸಿಯಾಗಿರುವಾಗಲೇ ಈ ಥರ ಪುಡಿ ಮಾಡ್ಕೋಬೇಕ್ರಿ. ಸ್ವಲ್ಪ ಇರೋದ್ರಿಂದ ನಾನು ಕಲ್ಲಲ್ಲೇ ಕುಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೂ ಹಾಕೋಬೋದು. ಈಗ ನೋಡಿರಿ, ಈ ಥರ ಎಲ್ಲನೂ ರೆಡಿ ಆದಮೇಲೆ ಮತ್ತೆ ಅದೇ ಪಾತ್ರೆನೇ ಸ್ಟವ್ ಮೇಲೆ ನಾನು ಇಟ್ಕೊಂಡಿನಿ ರೀ. ಅದಕ್ಕೆ ಒಗ್ಗರಣೆಗೆ ಬೇಕಾಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ. ಈ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು. ಇದಕ್ಕೆ ತೊಕ್ಕು ಕೂಡ ಅಂತಾರ್ರಿ. ಈಗ ಈ ಎಣ್ಣೆ ಕಾಯ್ದದ್ರಿ. ಸ್ವಲ್ಪ ಸಾಸಿವೆ ಹಾಕ್ಕೊಳತ್ತೀನಿ ರೀ. ಈ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಖಾರ ಹಾಕ್ಕೊಂಡಿನಿ ರೀ. ಖಾರ ಹಾಕೊಂಡು ತಕ್ಷಣವೇ ಮಾವಿನಕಾಯಿ ಹಾಕ್ಕೊಂಡು ಬಿಡಬೇಕು, ಇಲ್ಲ ಅಂದರೆ ಹೊತ್ತೋ ಸಾಧ್ಯತೆ ಇರ್ತದೆ. ಈ ಥರ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೀವು ಜಾಸ್ತಿ ದಿನ ಇಡ್ತೀರಾ ಅಂದರೆ ಉಪ್ಪು ಜಾಸ್ತಿ ಆದಷ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಒಗ್ಗರಣೆಯಲ್ಲಿ ಖಾರ ಸ್ವಲ್ಪ ಹಾಕಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ. ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲವನ್ನು. ಈ ಉಪ್ಪಿನಕಾಯಿ ಮಾಡಿದ ತಕ್ಷಣವೇ ತಿನ್ಬೋದು. ಈ ಥರ ಮಸಾಲೆ ಎಲ್ಲ ಸರಿಯಾಗಿ ಮಿಶ್ರಣ ಆದಮೇಲೆ ಮೊದಲೇ ರುಬ್ಬಿಟ್ಕೊಂಡಿರೋ ಸಾಸಿವೆ ಮತ್ತು ಮೆಂತ್ಯ ಜೀರಿಗೆ ಮೆಣಸು ಲವಂಗದ ಮಿಶ್ರಣನ ಇದ್ರೊಳಗೆ ಹಾಕ್ಕೊಂಡು ಬಿಡ್ಬೇಕ್ರಿ. ಎಲ್ಲನೂ ಸರಿಯಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿರಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಈಗ ನೋಡ್ರಿ, ಮಾವಿನಕಾಯಿ ತೊಕ್ಕು ರೆಡಿ ಆಗ್ಯದ. ಮಾವಿನಕಾಯಿ ಕೆಲವೊಬ್ಬರಿಗೆ ಹಾಗೆ ತಿನ್ನೋಕ್ಕಾಗಲ್ಲ. ಈ ಥರ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ ರೀ. ಅದೇ ಉಪ್ಪಿನಕಾಯಿ ತಿಂದು ತಿಂದು ಬೇಜಾರಾದಾಗ ಈ ಥರ ಒಂದು ಸಲ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಆಗ್ತದೆ ರೀ.
ಸ್ವಲ್ಪ ವೈಟ್ ರೈಸನ್ನು ಹಾಕಿ ಅದರೊಳಗೆ ಈ ಮಾವಿನಕಾಯಿ ತೊಕ್ಕು ಸ್ವಲ್ಪ ಹಾಕಿಬಿಟ್ಟು ಈ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆ ಥರ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿದ್ರಲ್ಲ ಹಸಿ ಮಾವಿನಕಾಯಿಯಿಂದ ಮಾಡುವ ತೊಕ್ಕು. ನಾಲ್ಗೆ ರುಚಿ ಇಲ್ವಾ? ಈ ಥರ ಒಂದು ಸಲ ಮಾಡಿ ನೋಡ್ರಿ, ತುಂಬಾ ಇಷ್ಟಪಡ್ತೀರಾ. ಅನ್ನ ಮಾತ್ರ ಅಲ್ರಿ, ಉಪ್ಪಿನಕಾಯಿ ಥರ ಯಾವುದೇ ಅಡುಗೆ ಜೊತೆಗೂ ನೆಂಚ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ನಮ್ಮನೇಲಂತೂ ಹಾಗೆ ತಿನ್ನೋಕ್ಕೆ ಇಷ್ಟ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದದಂತ ಕಾಮೆಂಟ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.